ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾನು ಹೊರಟಿರುವಂತಹದ್ದು ಅಲ್ಲ, ನಾವು ಹೊರಟಿರುವಂತಹದ್ದು ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳ. ಕಾಣ್ತೀನಿ, ಬೆಳಕಿದೆ, ರೋಡ್ ಇದೆ ನೋಡಿ. ನಮ್ಮ ಜೋಡ್ ರಸ್ತೆ ಅಂತ ತೋರಿಸ್ತೀನಿ. ಇವಾಗ ಧರ್ಮಸ್ಥಳಕ್ಕೆ ಬಂದ್ವಿ. ಇವತ್ತು ಬಾರಿ ಬ್ಯಾಕ್ ಟು ದಿ ಚಾನಲ್. ಇವತ್ತು ನಾನು ಹೊರಟಿರುವಂತಹದ್ದು ಅಲ್ಲ, ನಾವು ಹೊರಟಿರುವಂತಹದ್ದು ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ. ಇವಾಗ 5 ಗಂಟೆ ಆಗಿದೆ. ನಾವು ಯಾವಾಗ್ಲೂ ಹೋದ್ರೆ ಇಷ್ಟು ಬೇಗನೆ ಹೋಗುದು. ಮದ್ವೆ ಆಗಿ ಹೋಗೇ ಇಲ್ಲ ನಾವು. ಆಲ್ಮೋಸ್ಟ್ 7-8 ಮಂತ್ಸ್ ಆಗ್ಲಿಕ್ಕೆ ಬಂತು ಮದ್ವೆ ಆಗಿ. ಬಟ್ ಹೋಗ್ಬೇಕು ಅನ್ಕೊಂಡಾಗ ಏನಾದ್ರೂ ಒಂದು ಅಡ್ಡಿ ಆಗ್ತಾನೆ ಇತ್ತು. ಅದು ಇವತ್ತು ಕಾಲ ಕೂಡಿ ಬಂದಿದೆ. ಸೊ ಇವತ್ತು ಹೋಗ್ತಾ ಇದೀವಿ. ಪೂಜೆ ಇದೆ, ಅದನ್ನ ಮಾಡಿಸ್ಬೇಕಿತ್ತು. ಹಾಗೇನೆ ಹೇಳಿದ್ರು ನಮ್ಗೆ ಮದ್ವೆ ಆದ್ಮೇಲೆ ಹೋಗ್ ಬನ್ನಿ ಅಂತ ಭಟ್ರು. ನಮ್ಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಅಂದ್ರೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ವಿ, ಬಟ್ ಅದಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ, ಅಂದ್ರೆ ನೀವು ನಂಬ್ತಿರಲ್ಲೋ ಬಿಟ್ ನನಗ್ ಗೊತ್ತಿಲ್ಲ ಅದು. ಬಟ್ ನಾನ್ ಕೆಲವೊಂದು ನಂಬ್ತೀನಿ. ನನ್ಗೆ ಮದ್ವೆಗಿಂತ ಮುಂಚೆ ತುಂಬಾ ಹಾವಿನ ಕನ್ಸು ಅದೆಲ್ಲ ಬೀಳ್ತಿತ್ತು. ಸೊ ಹಾಗಾಗಿ ಭಟ್ರು ಹೇಳಿದ್ರು ನಿನ್ನ ಮದ್ವೆ ಬೇಗ ಆಗುತ್ತೆ ಅಂತೇಳಿ. ನನ್ಗೆ ಇಷ್ಟ ಇಲ್ಲ ಹೇಳ್ದೆ, ಆದ್ರೂ ನೀನ್ ಹೇಳ್ದಂಗ್ ನಡಿಯಲ್ಲ ಅಂತ ಹೇಳಿದ್ರು. ಸೊ ಅದು ಹಾಗೇನೆ ಆಯ್ತು. ನೆಕ್ಸ್ಟ್ ಅವ್ರು ಹೇಳಿದ್ರು ಮದ್ವೆ ಆದ್ಮೇಲೆ ಹೋಗುವ ಅಂತೇಳಿ. ಸೊ ಹಾಗೇನೆ ನಾವು ವರ್ಷಕ್ಕೆ ಹೋಗ್ತಾನೆ ಇರ್ತೀವಿ ಆಗಾಗ. ಸೊ ಇವಾಗ ಹೋಗಿ ಬರುವ ಅಂತೇಳಿ. ಹೇಗೂ ಇದು ನಾವಿರುವಂತ ಏರಿಯಾ ನಾಗನ ಬೀದಿ ಹಂಗೆಲ್ಲ ಹೇಳ್ತಾರೆ. ಸೊ ಅದು ಅಲ್ಲದೆ ಮೊನ್ನೆ ನಾಗರಾವ್ ಬೇರೆ ಕಾಣಿಸ್ಕೊಂಡಿದೆ. ನಾವ್ ಅದನ್ನೇನ್ ಅನ್ಕೊಂಡ್ವಿ ಅಂದ್ರೆ, ನಮ್ಗೆ ಒಂದು ಎಚ್ಚರಿಸಿದ್ದು ಇನ್ ಯಾವಾಗ ಬರ್ತೀರಾ ಅಂತೇಳಿ. ಸೊ ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರು. ಸೊ ಹೇಗೂ ಬಂದಿದ್ದಾರೆ, ಹೋಗ್ ಬರೋಣ ಅಂತೇಳಿ ಇವತ್ತು ಹೊರಟಿದೀವಿ ನಾವು. ಫಿಕ್ಸ್ ಆದ್ಮೇಲೂ ಕೂಡ ಹೋಗಿದ್ವಿ. ಇವಾಗ ಹೋಗ್ತಾ ಇದೀವಿ, ಗಂಡ ಹೆಂಡತಿಯಾಗಿ ಹೋಗ್ತೀವಿ. ಹಾಗಾಗಿ ಸೀರೆ ಹಾಕೊಂಡಿದೀನಿ ಅಷ್ಟೇ. ಬನ್ನಿ ಏನಾಗುತ್ತೆ ನೋಡೋಣ. ನೋಡಿ, ಯಾರಿಲ್ಲ, ಕತ್ತಲೆ, ಮಳೆ ಇಲ್ಲ, ಕತ್ತಲೆಯಲ್ಲಿ ನಾವು ಕಾಣ್ತೀವ. ಇಲ್ಲಿ ಕಾಣಲ್ಲ, ಐ ಥಿಂಕ್ ಇಲ್ವಾ, ಬೆಳಕುಂಟು ಆದ್ರೆ ನಾವು ಕಾಣಲ್ಲ ಅನ್ಕೊಳ್ತೀನಿ. ಓಕೆ, ಹೋಗುವ. ಇವಾಗ ಕಾಣ್ತೀನಿ, ಬೆಳಕಿದೆ, ರೋಡ್ ಇದೆ ನೋಡಿ. ನಮ್ಮ ಜೋಡ್ ರಸ್ತೆ ಅಂತ ತೋರಿಸ್ತೀನಿ ನೋಡಿ. ಹೋಗುವ. ಸೊ ನಾವು 5 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಹೋದ್ರು. ಬಸ್ ಬಂದಿದ್ದು 5:40ಗೆ. 5:40ಗೆ ಹತ್ತಿ ನಾವು ಹೇಗೋ ಧರ್ಮಸ್ಥಳ ರೀಚ್ ಆದ್ವಿ. ಇದು ನೇತ್ರಾವತಿ ನದಿ ಹತ್ರ ಸ್ನಾನ ಮಾಡ್ತಾರಲ್ಲ, ಆ ಪ್ಲೇಸ್ ಅಲ್ಲಿ ಸ್ಟಾಪ್ ಮಾಡಿದ್ರು, ಇಳಿಯೋರು ಇಳಿರಿ ಅಂತೇಳಿ. ಅಲ್ಲಿದ್ದ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಯ್ತದು. ಈ ಕಡೆ ನೋಡ್ಕೊಂಡು ಹೋಗುವಾಗ ಚೆನ್ನಾಗಿತ್ತು, ಎಷ್ಟು ಗ್ರೀನರಿ, ಎಷ್ಟು ಚಂದ ಕಾಣ್ತಿದೆ ಅಲ್ವಾ. ಸೊ ಹಾಗೆ ಅಂತೂ ಇಂತೂ ಧರ್ಮಸ್ಥಳಕ್ಕೆ ಹೋಗಿ ರೀಚ್ ಆದ್ವಿ. ಬಸ್ಸು ಕೂಡ ತುಂಬಾ ರಶ್ ಇತ್ತು. ಈ ಟೈಮಲ್ಲಿ ಟೂರ್ ಆದ ಕಾರಣ, ಟೂರ್ ಅಂತಲ್ಲ, ಫ್ರೀ ಬಸ್ ಅಲ್ಲ. ಸೊ ಎಷ್ಟು ಹುಡುಗಿರೇ ಇದ್ರು, ಹಾಗಾಗಿ ಜನ ಎಲ್ಲ ಜಾಸ್ತಿ ಇದ್ರು. ಹೇಗೋ ಧರ್ಮಸ್ಥಳ ಹೋಗಿ ತಲುಪಿದ್ವಿ. ನನ್ನ ಗಂಡನಿಗೆ ಸೀಟೇ ಇರಲಿಲ್ಲ, ಅವರು ಕೆಳಗಡೆ ಕುತ್ಕೊಂಡಿದ್ರು. ಮತ್ತೆ ಮುಂದೆ ಹೋಗಿ ಮೂಡುಬಿದ್ರೆಯಲ್ಲಿ ಸೀಟ್ ಸಿಕ್ಕಿದ್ದು ಅವರಿಗೆ, ಅಷ್ಟು ರಶ್ ಇತ್ತು ಬಸ್. ಆಮೇಲೆ ಧರ್ಮಸ್ಥಳಕ್ಕೆ ಹೋಗಿ ನೋಡ್ತೀವಿ, ನಮಗೇನೆ ಶಾಕ್. ಮೇನ್ ನನಗೆ ಶಾಕ್ ಆಗಿದ್ದು, ಯಾವಾಗಲೂ ಬಂದಾಗಲೂ ಇಷ್ಟು ರಶ್ ಇರದೇ ಇರೋದು ಧರ್ಮಸ್ಥಳ. ಈ ಸತಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ಧರ್ಮಸ್ಥಳ ಅಂತಲ್ಲ, ಕುಕ್ಕೆ ಕೂಡ ತುಂಬಾ ರಶ್ ಆಗಿತ್ತು. ಇದು ಕೂಡ ಹಾಗೇನೆ ರಶ್ ಇತ್ತು. 1 ಗಂಟೆ ಲೈನಲ್ಲಿ ನಿಂತ್ಕೊಂಡು ನಾವು ದರ್ಶನ ಪಡೆದಿದ್ದೀವಿ. ಅದು ನಾರ್ಮಲ್ ಲೈನ್ ಅಲ್ಲ, ಸ್ಪೆಷಲ್ 200 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಹೋಗಿದ್ದ ಲೈನಲ್ಲಿಯೇ 1 ಗಂಟೆ ವೆಯ್ಟ್ ಮಾಡಿದ್ದೀವಿ. ಆ್ಯಂಡ್ ನಾವು ಯಾವಾಗಲೂ ಹೋದಾಗ ಸ್ಪೆಷಲ್ ದರ್ಶನ ಹೋದವರಲ್ಲ, ನಾವು ನಾರ್ಮಲ್ ಲೈನಲ್ಲೇ ಹೋಗಿದ್ದು. ಅವಾಗ ಅಷ್ಟು ರಶ್ ಇರ್ತಿರ್ಲಿಲ್ಲ. ಈ ಸತಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ಅಂದರೆ ನೀಟಾಗಿ ವ್ಯವಸ್ಥಿತವಾಗಿದೆ, ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಸೊ ಇವಾಗ ಧರ್ಮಸ್ಥಳಕ್ಕೆ ಬಂದ್ವಿ. ಇವತ್ತು ಭಾರಿ ರಶ್ ಉಂಟು. ಇವಾಗ ಟೂರ್ ಟೈಮ್ ಮತ್ತು ಸಂಡೇ ಬೇರೆ, ತುಂಬ ರಶ್ ಇದೆ. ನೋಡಿ ಎಷ್ಟು ಅಮ್ಮ ದೇವ,
ನಾವು ಸ್ಪೆಷಲ್ ಟಿಕೆಟ್ ತಗೊಂಡು ಯಾಕೆ ಹೋಗಿದ್ದಂದ್ರೆ ಸುಬ್ರಹ್ಮಣ್ಯಕ್ಕೂ ಹೋಗ್ಬೇಕಲ್ವಾ, ಅಲ್ಲಿ ಹೋಗ್ಲಿಕ್ಕೆ 1 ಗಂಟೆ ಬೇಕು ನಮಗೆ. ಹಾಗಾಗಿ ಲೈನಲ್ಲಿ ನಿಂತ್ರೆ ತುಂಬಾ ಲೇಟ್, ಇದಕ್ಕೆ 1 ಗಂಟೆ ಆಯ್ತು. ಇನ್ನು ಲೈನಲ್ಲಿ ನಿಂತಿದ್ರೆ ಎಷ್ಟೊತ್ತಾಗ್ಬೋದು ಅನ್ನೋ ರೀಸನ್ಗೆ ನಾವು ಇದ್ರಲ್ಲಿ ಹೋಗಿದ್ವಿ, ಯಾಕಂದ್ರೆ ಪೂಜೆ ಮಾಡಿಸ್ಬೇಕು ಅನ್ನೋ ರೀಸನ್ಗೆ. ಹಾಗಾಗಿ ನಾವು ಸ್ಪೆಷಲ್ 200 ರೂಪೀಸ್ ಕೊಟ್ಟು ಹೋದ್ವಿ. ಇಲ್ಲಿ ಹಾಲ್ ಅಲ್ಲಿ ಅಂದ್ರೆ ವೇಟಿಂಗ್ ಹಾಲ್ ಎಲ್ಲ ಇತ್ತು, ಅದನ್ನು ಚೆನ್ನಾಗಿತ್ತು. ಇಲ್ಲಿ ತುಂಬಾ ಹೊತ್ತು ವೇಟ್ ಮಾಡ್ಲಿಲ್ಲ, ಸ್ವಲ್ಪ ಹೊರಗಡೆ ಹೋಗಿ ತುಂಬಾ ವೇಟ್ ಮಾಡಿದ್ವಿ. ಇಲ್ಲಿ ನೀವೇ ನೋಡ್ಬೋದು ಎಷ್ಟು ಜನ ಇದಾರೆ ಅಂತ ಹೇಳಿ, ಇಷ್ಟು ರಶ್ ಇತ್ತು ಧರ್ಮಸ್ಥಳ. ಸುಬ್ರಹ್ಮಣ್ಯನ ಅಷ್ಟೇ ರಶ್ ಹೋದವರೆಲ್ಲ ಇದನ್ನ ನೋಡಿರ್ತೀರಾ. ಅದ್ಯಾವ್ದು ಅಂತ ಹೇಳಿದ್ರೆ ಧರ್ಮಸ್ಥಳದ ಚಿನ್ನದ ರಥ ನೋಡಿ ಇಲ್ಲಿ ಈಗ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಲ್ಲೇ ನಿಂತ ಗಾಡಿಗಳನ್ನ ಕೇಳಿದ್ವಿ, ಇಬ್ರಿಗೆ ಸೇರಿ 400 ಹೇಳಿದ್ರು. ಒಬ್ಬ ಬೇಡ ಅಂತ ಹೇಳಿ ಬಸ್ ನೋಡೋಣ ಅಂತ ಬಂದ್ವಿ, ಬಟ್ ಬಸ್ ರಶ್ ಇತ್ತು. ಅಲ್ಲೇ ಇನ್ನೊಂದು ಬಸ್ ಅಲ್ಲಿ ಆಫರ್ ಕೂಡ ಇಟ್ಟಿದ್ರು, ಏನಂದ್ರೆ ಹುಡುಗಿ ಇದ್ದಾಗ ಹುಡುಗಿಗೆ ಫ್ರೀ, ಹುಡುಗನಿಗೆ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದು ಯಾವ್ದು ಸ್ಲೀಪರ್ ಬಸ್ ಅಲ್ಲಿ ಹೋಗಿದ್ದು. ಹಾಗಂತೇಳಿ ನಮ್ಗೆ ಸಪ್ರೇಟ್ ಏನು ಇದಿರ್ಲಿಲ್ಲ, ಚೇರ್ ಸಪ್ರೇಟ್. ಅಂದ್ರೆ ಇವಾಗ ಸ್ಲೀಪರ್ ಅಲ್ಲಿ ಹೇಗೆ ಒಂದು 2 ಫುಲ್ ಅವರಿಗೆ ಅಂತ ಹೇಳಿ ಆ ತರ ಇರ್ಲಿಲ್ಲ, ಅಡ್ಜಸ್ಟ್ ಮಾಡಿ ಕುತ್ಕೊಳ್ಬೇಕಿತ್ತು. ಬಟ್ ಓಕೆ, ಕುತ್ಕೊಳ್ಳಿಕ್ಕೆ ಸೀಟ್ ಆದ್ರೂ ಇದೆ ಅಲ್ವಾ. ಗೌರ್ಮೆಂಟ್ ಅಲ್ಲಿ ಹೋದ್ರು ಅದು ಸೀಟ್ ಸಿಗ್ತಾ ಇರ್ಲಿಲ್ಲ ನಮ್ಗೆ, ಆ ರೀಸನ್ಗೆ ಓಕೆ ಅಂತ ಹೇಳಿ ಹೋದ್ವಿ. ನಾರ್ಮಲಿ ಗೌರ್ಮೆಂಟ್ ಬಸ್ಗಿಂತ ಸ್ವಲ್ಪ ಲೇಟ್ ಆಗಿ ರೀಚ್ ಆಯ್ತಿದ್ದು. ನಾವ್ ಅಲ್ಲಿ ಹೋಗೋಷ್ಟ್ರಲ್ಲಿ 12 ಗಂಟೆ ಆಗಿತ್ತು. ಫೈನಲಿ ಬಂದ್ವಿ ನಾವು ಕುಕ್ಕೆಗೆ. ಬಟ್ ನಾವು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು, ಅದು ಟೈಮ್ ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ಅದು ಒಮ್ಮೆಲೆ ಓಪನ್ ಇದ್ದಿದ್ದು 5 ಗಂಟೆಗೆ. ಸೊ ಬೇಡ ಅಂತ ಹೇಳಿ ಇವ್ರು ಅವತ್ತೇ ಹೊರಡ್ತೀನಿ ಅಂತ ಹೇಳಿದ್ರು. ಆ ರೀಸನ್ ಇಂದ ನಾವು ನೆಕ್ಸ್ಟ್ ಬಂದಾಗ ಪೂಜೆ ಮಾಡಿಸುವ, ಇವಾಗ ಜಸ್ಟ್ ದರ್ಶನ ಪಡೆಯೋಣ ಅಂತಿದ್ವಿ. ಇದು ರಥ ಏನಂತಂದ್ರೆ ಅದಕ್ಕಿಂತ ಮುಂಚೆ ಷಷ್ಠಿ ಅದೆಲ್ಲ ಇತ್ತು ಜಾತ್ರೆ, ಆ ರೀಸನ್ ಇಂದ ರಥ ಎಲ್ಲ ಇನ್ನು ಅಲ್ಲೇ ಇತ್ತು. ನೀವು ನೋಡ್ಬೋದು ಇಲ್ಲಿ ಎಷ್ಟು ರಶ್ ಇದೆ ಅಂತೇಳಿ, ಅಷ್ಟು ರಶ್ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಆದಿ ಸ್ಥಳಕ್ಕೆ. ಫಸ್ಟ್ ಹೋಗ್ಬೇಕಿತ್ತು, ಬಟ್ ನಮ್ಗೆ ಅದ್ರದ್ದು ರೂಟ್ ಸಿಗ್ಲಿಲ್ಲ, ಆ ರೀಸನ್ ಇಂದ ಮತ್ತೆ ಹೋದ್ವಿ ಆದಿ ಸ್ಥಳ ಸುಬ್ರಹ್ಮಣ್ಯಗೆ. ಸೊ ನೀವೇನಾದ್ರೂ ನೆಕ್ಸ್ಟ್ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಫಸ್ಟ್ ಆದಿ ಸ್ಥಳಕ್ಕೆ ಹೋಗಿ, ಅದು ಈ ದೇವಸ್ಥಾನದ ಪಕ್ಕದಲ್ಲೇ ಇದೆ ಆ ಕಡೆ. ಅಲ್ಲಿಗೆ ಹೋಗಿ ನೆಕ್ಸ್ಟ್ ಸುಬ್ರಹ್ಮಣ್ಯ ದೇವರಿಗೆ ಬನ್ನಿ. ನಾವು ಒಳಗೆ ಫಸ್ಟ್ ಹೋಗುವಾಗ್ಲೇ ಕ್ಲೋಸ್ ಆಗಿತ್ತು, 12:30ಗೆ ಓಪನಿಂಗ್ ಅಂದ್ರು. ಆಮೇಲೆ ಮತ್ತೆ ವೆಯ್ಟ್ ಮಾಡಿ ಮತ್ತೆ ಒಳಗೆ ಹೋಗಿ ಮತ್ತೆ ಫುಲ್ 1 ಗಂಟೆ ವೆಯ್ಟ್ ಮಾಡಿದ್ಮೇಲೆ ಮತ್ತೆ ನಮ್ಗೆ ದರ್ಶನ ಸಿಕ್ಕಿದ್ದು. ಅದು ವೆಯ್ಟ್ ಮಾಡೋ ಸ್ವಲ್ಪ ಹೊತ್ತಲ್ಲೇ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಂದ್ರೆ ಇನ್ನೇನ್ ರೀಚ್ ಆದ್ವಿ, ದೇವ್ರನ್ನ ನೋಡ್ಲಿಕ್ಕೆ ಅನ್ನುವಾಗ್ಲೂ ಕ್ಲೋಸ್ ಆಗುತ್ತೆ ಅಂದ್ರು. ಫುಲ್ ರಶ್ ಇತ್ತು, ಮುಂದೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಯಾರು, ಅಲ್ಲೇ ವೇಟ್ ಮಾಡ್ತಿದ್ರು. ಮತ್ತೆ ಹೇಗೋ ಮುಂದೆ ಹೋದ್ರು ದರ್ಶನ ಆಯ್ತು. ನಮ್ಮ ದರ್ಶನ ಆಗಿ ಆದಿ ಸ್ಥಳ ಫಸ್ಟ್ ಟೈಮ್ ಬಂದಿದ್ದು, ಅಲ್ಲಿಗೆ ಬಂದು ಹೊರಟ್ವಿ. ಲೈಫಲ್ಲಿ ಫಸ್ಟ್ ಟೈಮ್ 1 ಗಂಟೆ ಲೈನ್ ನಿಂತ್ಕೊಂಡು ಸುಬ್ರಹ್ಮಣ್ಯ ದೇವರನ್ನ ನೋಡಿದೀವಿ, ಸಾಕಾಗಿ ಹೋಯ್ತು. ನಮ್ಮ ಮನೆಯ ಕಡೆ ಹೊರಟಿದ್ದೀವಿ. ಸಾಕಾಯ್ತು, ಇಬ್ಬರಿಗೆ ಸಾಕಾಯ್ತು.